ಯಾವಾಗ ಎಕ್ಸಾಮಿನೇಷನ್ ಹಾಲ್ಗೆ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ರು, ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ ಸೊ ಕಾಪಿ ಹೊಡಿಯೋದು ಕಡಿಮೆ ಆಯ್ತು. ಬಟ್ ಏನು ಈ ವರ್ಷ ರಿಸಲ್ಟ್ ಬಂದ, ಇದು ನಿಜವಾದ ರಿಸಲ್ಟ್, ಆಕ್ಚುಯಲ್ ರಿಸಲ್ಟ್ ಇದು. ಮತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಖರ್ಚು ಜಾಸ್ತಿ ಮಾಡ್ತಾರೆ ಸರ್ಕಾರ, ಬಟ್ ಆದ್ರೆ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ನಮ್ಮಲ್ಲಿ ಸಿಗ್ತಾ ಇಲ್ಲ ಅನ್ನೋದು ಖಾಸಗಿ ಶಾಲೆ ಇರ್ಬೋದು ಅಥವಾ ಸರ್ಕಾರಿ ಶಾಲೆ ಇರ್ಬೋದು. ಪೌರ ಕಾರ್ಮಿಕರಿಗೆ 39,000 ರೂಪಾಯಿ ಸಂಬಳ ಕೊಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಪೌರ ಕಾರ್ಮಿಕರಿಗೆ 39,000 ಸಂಬಳ ಕೊಟ್ಟಾಗ ಅಟ್ಲೀಸ್ಟ್ ಶಿಕ್ಷಕರಿಗೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಸಂಬಳ ಕೊಡ್ಬೇಕು. ಹಂಗ್ ಲೆಕ್ಕ ಹಾಕೊಂಡ್ರೆ 40 ಜನ ಶಿಕ್ಷಕರ ಕನ್ನಡ ಟೀಚರ್ಸ್ ನಾನು ಇಂಟರ್ವ್ಯೂ ಮಾಡಿದೆ. ನನ್ನ ಮನೆ ಯಾರೋ ಒಬ್ರು ಕೇಳಿದ್ರೆ ಕೇಸೆಟ್ ಆಗಿದೆ ಮೇಡಮ್, ತದ್ದಿತ್ತ ಅಂತ ಹೇಳಿ ಗೊತ್ತಿಲ್ಲ, ಅವ್ಯಯಗಳು ಗೊತ್ತಿಲ್ಲ. ಇಲ್ಲ, ಲಾಸ್ಟ್ ಇಯರ್ಗೆ ಹೋಲಿಕೆ ಮಾಡ್ಕೊಂಡಾಗ ಈ ವರ್ಷ SSLC ಫಲಿತಾಂಶ ಇಂಪ್ರೂವ್ ಆಗಿದೆ ಅನ್ನುವಂಥದ್ದು. ಬಟ್ ಆದರೆ ನಾವು ಓವರಾಲ್ SSLC 60ರ ಆಸುಪಾಸಲ್ಲಿದೆ. SSLC ಫಲಿತಾಂಶ ಇವತ್ತು 60ರ ಆಸುಪಾಸಲ್ಲಿದೆ. ನಾವು ನೋಡ್ತಾ ಹೋದಾಗ ಯಾಕೆ SSLC ಫಲಿತಾಂಶ ಈ ಲೆವೆಲ್ ಕುಸ್ತಿದೆ ಅಂತಂದರೆ, ಇವತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಖರ್ಚು ಜಾಸ್ತಿ ಮಾಡ್ತಾರೆ ಸರ್ಕಾರ, ಬಟ್ ಆದರೆ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ನಮ್ಮಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಖಾಸಗಿ ಶಾಲೆ ಇರ್ಬೋದು ಅಥವಾ ಸರ್ಕಾರಿ ಶಾಲೆ ಇರ್ಬೋದು. ಒಂದು ಹೇಳೋದಕ್ಕೆ ಇಷ್ಟಪಡ್ತಾ ಹೋಗ್ತೀನಿ ನೋಡಿ, ಇವತ್ತು ಸರ್ಕಾರಿ ಶಾಲೆಯಲ್ಲಿ ನಾವು ನೋಡ್ತಾ ಹೋದಾಗ ಇಡೀ ಕರ್ನಾಟಕದ ಯಾವ ಸರ್ಕಾರಿ ಶಾಲೆಯಲ್ಲೂ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಕರಿಲ್ಲ. ನೀವು ಒಂದು ಶಾಲೆ ತೋರಿಸಿ ನೋಡೋಣ, ಈ ಶಾಲೆಯಲ್ಲಿ ಪೂರ್ಣ ಪ್ರಮಾಣದ ಶಿಕ್ಷಕರಿದ್ದಾರೆ ಅಂತಂದರೆ ಯಾವ ಶಾಲೆಯಲ್ಲೂ ಪೂರ್ಣ ಪ್ರಮಾಣದ ಶಿಕ್ಷಕರಿಲ್ಲ ಇವತ್ತು. ಸೊ ಮೊದಲು ಆಗಬೇಕಾಗಿರುವಂಥದ್ದು ಶಿಕ್ಷಕರನ್ನ ನೇಮಕ ಮಾಡ್ತೇವೆ ಸರ್. ಹಾಗಾದ್ರೆ ಶಿಕ್ಷಕರೆಲ್ಲ ಹೇಗೆ ನಡೆಸ್ತಾ ಇದ್ದಾರೆ ಸರ್ ಅಂತಂದರೆ, ಕೆಲವು ಶಾಲೆಯಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೋತಾರೆ. ಅತಿಥಿ ಶಿಕ್ಷಕರಿಗೆ ಸಂಬಳ ಭಾಳ ಕಡಿಮೆ ಇದೆ. ಸೊ ಆಮೇಲೆ ಈ ಪೂರ್ಣಾವಧಿ ಶಿಕ್ಷಕರೇನಿದ್ದಾರೆ, ಪೂರ್ಣಾವಧಿ ಶಿಕ್ಷಕರನ್ನು ಶಾಲೆಯಲ್ಲಿ ಪಾಠ ಮಾಡೋದಕ್ಕೆ ಹೊರತುಪಡಿಸಿ ಬೇರೆ ಬೇರೆಯವರಿಗೆ, ಈಗ ಇರೋರೇ ಸಂಖ್ಯೆ ಕಡಿಮೆ, ಅದರಲ್ಲಿ CRP, BRC ಮತ್ತೊಂದು ಮಗದೊಂದು ಅನ್ನುವಂಥ ಹುದ್ದೆಗಳನ್ನ ಸೃಷ್ಟಿ ಮಾಡ್ಕೊಂಡು ಅಲ್ಲಿಗೆ ಆಯಿತಾ ಡೆಪ್ಯುಟೇಷನ್ಸ್ ಮೇಲೆ ಆಯಿತಾ ಅಥವಾ ಅವ್ರನ್ನ ನಿಯಮ ಮಾಡ್ಕೋತಾ ಇದ್ದಾರೆ. ಇನ್ನು ಉಳಿದಂಥವ್ರು ಕೆಲವರು ಆಯಿತಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಅಥವಾ ಬೇರೆ ಬೇರೆ ಕಡೆ ಡೆಪ್ಯುಟೇಷನ್ಸ್ ಮೇಲೆ ಹೋಗ್ತಿದ್ದಾರೆ. ಸರ್ ಬೇಡ, ಓದೋರ ಸಂಖ್ಯೆ ಕಡಿಮೆ, ಬಟ್ ಇಲ್ಲಿರೋ ಸಂಖ್ಯೆನೇ ಕಡಿಮೆ ಇದೆ, ಸರಿಯಾಗಿ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಯಾವಾಗ ನಿಮಗೆ ಪರ್ಮನೆಂಟ್ ಟೀಚರ್ಸ್ ಇರೋದಿಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ ಆಯಿತಾ, ಶಾಲೆಗಳಲ್ಲಿ ಟೀಚರೇ ಇಲ್ಲ ಅಂತಂದಾಗ ಸರಿಯಾಗಿ ಪಾಠ ಆಗೋದಿಲ್ಲ. ಇನ್ನು ಕೆಲವೇನಾಗಿದೆ, ನಮಗೆ ಸರ್ಕಾರಿ ಶಾಲೆ ಆಯಿತು, ಸರ್ಕಾರಿ ಅನುದಾನಿತ ಶಾಲೆ. ಈ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಏನಾಗ್ತಿದೆ, ಸ್ಟ್ರೆಂತ್ ಕಡಿಮೆ ಅನ್ನೋ ಕಾರಣಕ್ಕೆ ಒಂದು ಶಾಲೆಗೆ 3 ಜನ ಟೀಚರ್ನ ಅಷ್ಟೇ ಅಪ್ರೂವ್ ಮಾಡ್ತಾರೆ. ಇನ್ನೊಂದು ಶಾಲೆಗೆ 3 ಜನನ, ವರ್ಕ್ ಲೋಡ್ ಕಡಿಮೆ ಅನ್ನೋ ಕಾರಣಕ್ಕೆ ಇವ್ರನ್ನ ಆ ಕಡೆಗೆ ಶಿಫ್ಟು, ಅವ್ರನ್ನ ಈ ಕಡೆಗೆ ಶಿಫ್ಟು, ಅಲ್ಲಿ 3 ದಿನ ಇಲ್ಲಿ 3 ದಿನ. ಸೊ ಒಂದು ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಗ್ತಾ ಇದೆ. ಇನ್ನು ಕೆಲವು ಶಾಲೆಯಲ್ಲಿ ಟೀಚರ್ಸ್ ಇದ್ದಾರೆ, ಇಲ್ಲ ಅಂತಿಲ್ಲ. ಇದ್ದ ಟೀಚರ್ಸ್ಗೆ ಏನಾಗುತ್ತೆ ಇವತ್ತು ಅಂದರೆ, ಪಾಠ ಮಾಡೋದಕ್ಕಿಂತ ಅವ್ರಿಗೆ ಪಠ್ಯೇತರ ಕೆಲಸಗಳೇ ಜಾಸ್ತಿ ಆಗಿದ್ದಾವೆ. ಅದು ಮಧ್ಯಾಹ್ನದ ಬಿಸಿ ಊಟಕ್ಕೆ ವ್ಯವಸ್ಥೆ ಮಾಡ್ಕೋ, ಚಿಕ್ಕಿ ಕೊಡೋ, ಬಾಳೆಹಣ್ಣು ವಿಚಾರಕ್ಕೆ ರೆಡಿ ಮಾಡಿಸ್ಕೋ, ಅಥವಾ ಮತ್ತೊಂದು ವಿಚಾರ ಮಗದೊಂದು, ಅವೆಲ್ಲ ಹಾಳಾಗೋಗ್ಲಿ. ಇವತ್ತು ಪಾಠ ಮಾಡೋದಕ್ಕಿಂತ ಅವ್ರಿಗೆ ಡಾಕ್ಯುಮೆಂಟನ್ನು ರೆಡಿ ಮಾಡೋದೇ ಭಾಳ ಮುಖ್ಯ ಆಗಿದೆ. ಸೊ ಯಾಕಂದರೆ ಇವರು BO ಡಿಪಾರ್ಟ್ಮೆಂಟ್ಗೆ ಕಾಲಕ್ಕೆ ಸಂಬಂಧಪಟ್ಟಂಗೆ ಸ್ಟ್ಯಾಟ್ಸ್ ಇರ್ಬೋದು, UDAS ಇರ್ಬೋದು, ಮತ್ತೊಂದು ಮಗದನ್ನು ಅಪ್ಡೇಟ್ ಮಾಡೋದ್ರಲ್ಲಿ ಶಿಕ್ಷಕರಿಗೆ ಹೆಚ್ಚು ಬರ್ಡನ್ ಆಗ್ತಾ ಇದೆ. ಅವರು ಪಾಠ ಮಾಡೋದೊಂದು ಬಿಟ್ಟು ಶಿಕ್ಷಕರಿಗೆ ಉಳಿದ ಎಲ್ಲ ಕೆಲಸನೂ ಕೊಡ್ತಾ ಇದ್ದಾರೆ. ಹಂಗಾಗಿ ಏನಾಗ್ತಾಯಿದೆ, ಸರಿಯಾಗಿ ಗೌರ್ಮೆಂಟ್ ಶಾಲೆಗಳಲ್ಲಿ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈಗ ಇರುವಂಥದ್ದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ಸ್ ಕೊಡಬೇಕು ಅಂತನ್ನೋದಾದರೆ ಸೊ ಟೀಚರ್ಸನ್ನು ರೆಕ್ರೂಟ್ ಮಾಡ್ಕೋಬೇಕು. ಇನ್ನು ಅವೆಲ್ಲ ಹೇಳ್ದಂಗೆ ಸರ್ ಓವರಾಲ್ ನಾನು ಮಾತಾಡ್ತಾ ಹೋಗ್ತೀನಿ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಗೆಸ್ಟ್ ಟೀಚರ್ಸ್ನ ಒಂದು ಮಾತಾಡ್ತಾ ಹೋಗ್ತೀನಿ. ನಾನು ಇತ್ತೀಚೆಗೆ ಸರ್ಕಾರ BBMPನಲ್ಲಿ ಪೌರ ಕಾರ್ಮಿಕರನ್ನು ಪರ್ಮನೆಂಟಾಗಿ ಅವ್ರಿಗೆ ನೇಮಕಾತಿನ ಮಾಡ್ಕೋತಾರೆ ಅವ್ರನ್ನ. ಸೊ ಅವ್ರೇನು ಮುಂಚೆ ಇತ್ತಲ್ಲ, ಅವ್ರಿಗೆ ನೇಮಕಾತಿ ಶಾಶ್ವತ ಮಾಡಿದ್ರೆ ಅಥವಾ ಪರ್ಮನೆಂಟ್ ಮಾಡ್ತಾ ಹೋಗ್ತಾರೆ, ಅದಕ್ಕೆ ಕಾಯಂ ನೇಮಕಾತಿ ಮಾಡ್ಕೋತಾರೆ. ಅವರ ಸಂಬಳ ನೋಡಿದಾಗ 39,000 ರೂಪಾಯಿ ಸಂಬಳ ಅನ್ನುವಂಥದ್ದು ಆಯಿತಾ ಹೇಳಿದರು. 39,000 ರೂಪಾಯಿ ಇದೆ, ನಿವೃತ್ತಿ ನಂತರ 5 ಲಕ್ಷನವ್ರಿಗೆ ಡೆಪಾಸಿಟ್ ಇಡ್ತೀವಿ ಅನ್ನುವಂಥದ್ದು ಮತ್ತೇನೋ ಹೇಳ್ತಾ ಹೋಗ್ತಾರೆ. ಹೆಚ್ಚು ಅದು ನನಗೆ ಅಷ್ಟು ನೆನಪಾಗ್ತಿಲ್ಲ, ಬಟ್ 39,000 ರೂಪಾಯಿ ಸಂಬಳ ಅನ್ನುವಂಥದ್ದು ನೋಡಿದೆ. ನೋಡಿ, ನೀನೊಬ್ಬ MA ಮಾಡ್ಕೊಂಡು BEd ಮಾಡ್ಕೊಂಡು ಸ್ಕೂಲ್ಗೆ ನೀನು ಗೆಸ್ಟ್ ಟೀಚರಾಗಿ ಹೋಗ್ತೀನಿ ಅಂತಂದರೆ 12,000 ರೂಪಾಯಿ ಅಷ್ಟೇ ಸಂಬಳ ಕೊಡುವಂಥದ್ದು. ಸೊ 12,000 ರೂಪಾಯಿ ಸಂಬಳ ತೊಗೊಳ್ಳುವಂಥದ್ದಕ್ಕೆ MA ಮಾಡ್ಬೇಕಾ BEd ಮಾಡ್ಬೇಕಾ? ರೈಟ್, MA BEd ಮಾಡ್ಕೊಂಡು ಅಥವಾ BSc BEd ಮಾಡ್ಕೊಂಡು, ಇನ್ನೂ ಕೆಲವು ರೂರಲ್ ಭಾಗದಲ್ಲಿ MSc BEd ಮಾಡ್ಕೊಂಡು ಹೋಗೋಂಥವ್ರಿಗೆ ಸಿಗುವಂಥದ್ದು 12,000. ಇಲ್ಲಿ ನೋಡಿದ್ರೆ 39,000. ಈಗ ಏನಾಗುತ್ತೆ ಮನಸ್ಥಿತಿ ನಮಗೆ ಆಯಿತಾ, ಶಿಕ್ಷಕರಿಗೆ ಇವ್ರು ಕೊಡೋ 12,000ಕ್ಕೆ ನಾನು ಯಾಕೆ ಮಾಡಬೇಕು, ಬಟ್ ಕೆಲಸ ಇಲ್ವಲ್ಲ, ಆಯಿತು ನಾನು ಕಾಟಾಚಕ್ಕೆ ಬರ್ತಾ ಇದ್ದೀನಿ, 12,000 ಬರಬೇಕು, ನನಗೆ ಬರ್ತೀನಿ, ನಾನು ಪಾಠ ಮಾಡಿ ಹೋಗ್ತೀನಿ. ಅವ್ನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ ಗೆಸ್ಟ್ ಫ್ಯಾಕಲ್ಟಿಗಳು.
ಕೊಡ 12,000ಕ್ಕೆ ಬರ್ಬೇಕಾ, ಪಾಠ ಮಾಡಿದ್ರೆ ಒಟ್ಟಲ್ಲಿ ಏನು ಎಂಗೇಜ್ ಮಾಡಬೇಕು, ಎಂಗೇಜ್ ಮಾಡಿ ಹೋಗ್ತಾ ಇದೆ. ಇದು ಸಮಸ್ಯೆ ಆಗ್ತಾ ಇದೆ. ಸರ್, ಇನ್ನು ಖಾಸಗಿ ಶಾಲೆಗಳಲ್ಲೂ ಈ ಬಾರಿ ಆಯಿತಾ ಹೆಚ್ಚು ಫಲಿತಾಂಶ ಕುಸ್ತಿದೆ. ಪೌರ ಕಾರ್ಮಿಕರಿಗೆ 39,000 ಸಂಬಳ ಕೊಡೋದು ತಪ್ಪ? ಪೌರ ಕಾರ್ಮಿಕರಿಗೆ 39,000 ರೂಪಾಯಿ ಸಂಬಳ ಕೊಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೀವು ಅವರಿಗೆ 39,000 ಕೊಡ್ತಾ ಇದ್ದೀಯ ಅಂತಂದರೆ ದೇಶ ರೂಪಿಸೋಕ್ಕೆ ಹೊರಟಂಥ ಶಿಕ್ಷಕರು, ದೇಶವನ್ನು ಕಟ್ಟುವಂಥ ಶಿಕ್ಷಕರು, ಈ ದೇಶದ ದಿಶಾತೆಯನ್ನು ನಾವು ನಿರ್ದೇಶನ ಮಾಡುವಂಥವ್ರು, ಅಥವಾ ಒಟ್ಟಾರೆ ಹೇಳುವಂಥದ್ದು ಟೀಚರ್ಸ್ ಆರ್ ದಿ ನೇಷನ್ ಬಿಲ್ಡರ್ಸ್ ಅಂತ ಕರಿತೀವಿ. ದೇಶನ ನಿರ್ಮಾಣ ಮಾಡೋಕ್ಕೆ ಹೋಗುವಂಥದ್ದು ಇಷ್ಟು ಕಡಿಮೆ ಯಾಕೆ ಕೊಡ್ತಾ ಇದ್ದೀರಾ ಅನ್ನೋಂಥದ್ದು ನನ್ನ ಕ್ವಶನ್ನು. ಎರಡನೇದು, ನೀವು ಬೇರೆ ಹೇಳಿನಲ್ವಾ ಅವಲ್ಲಿ ಚಿಕ್ಕಿ ಕೊಡೋದಕ್ಕೆ ಆಯಿತಾ, ಬಿಸಿ ಊಟ ತರಕಾರಿ ತರೋದಕ್ಕೆ ಸರ್ಕಾರ ಅದಕ್ಕೆ ಅಂತಲೇ ಒಬ್ಬ ಅಟೆಂಡರ್ ನೇಮಕ ಮಾಡ್ಕೊಳ್ಳಿ, ಶಿಕ್ಷಕರನ್ನು ಪಾಠ ಮಾಡೋದಕ್ಕೆ ಬಿಡಿ. ನೀವು ಶಿಕ್ಷಕರನ್ನಾಗಿ ನೇಮಕ ಮಾಡ್ಕೊಂಡಲ್ಲ, ಅವ್ರನ್ನ ಶಿಕ್ಷಕರು ಪಾಠ ಮಾಡ್ತಿಲ್ವಂಥದ್ದನ್ನ ಕರೆಕ್ಟಾಗಿ ಸೂಪರ್ವೈಸ್ ಮಾಡಿ. PU ಕಾಲೇಜಲ್ಲೂ ಸೇಮ್ ಪ್ರಾಬ್ಲಮ್ಮು. ಡಿಗ್ರಿ ಕಾಲೇಜಲ್ಲಿ ಲೆಕ್ಚರರ್ಸು ಕೆಲವರು ಪಾಠ ಮಾಡ್ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಅಡ್ಡಾಡ್ಕೊಂಡಿದ್ದಾರೆ. ತಮ್ಗೆ ಗೊತ್ತಿಲ್ಲ, ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ಗಳು ಏನು ಮಾಡ್ತಾರೆ ಅಂತಂದ್ರೆ, ಕೆಲವು ಕಾಲೇಜಸ್ ಎಲ್ಲರೂ ಹೇಳ್ತಲ್ಲ, ಈಗ ನಾನು ಓದಿದ್ದು ಡಿಗ್ರಿ ಕಾಲೇಜು, ನನಗೆ ಪಾಠ ಮಾಡೋಂಥ ಟೀಚರ್ಸ್ ನಿಜವಾಗ್ಲೂ ದೇವ್ರಿಗೆ ಸಮಾನ. ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದು ತಪ್ಪಿಲ್ಲ, ಯಾಕಂದ್ರೆ ನನ್ನ ಜೀವನ ರೂಪಿಸ್ಕೊಂಡು ಅವ್ರೆ. ಎಷ್ಟೋ ಕಡೆ ಡಿಗ್ರಿ ಕಾಲೇಜಲ್ಲಿ ಲೆಕ್ಚರರ್ಸ್ಗಳು ಇವತ್ತು ರಿಯಲ್ ಎಸ್ಟೇಟ್ ಮಾಡಿಕೊಂಡು, ಆಮೇಲೆ ಇದು ಸರ್ಕಾರಕ್ಕೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, UGC ಪೇ ಸ್ಕೇಲು, ಇವ್ರಿಗೆ 1.5 ಲಕ್ಷ ಸಂಬಳ. ಇವ್ರು ಏನು ಮಾಡ್ತಾರೆ ಗೊತ್ತಾ, ಇವ್ರು ಕ್ಲಾಸ್ ಮಾಡೋದ್ರ ಬದಲಿಗೆ ಇವ್ರು 10,000 15,000 ಸಂಬಳ ಕೊಟ್ಟು ಗೆಸ್ಟ್ ಫ್ಯಾಕಲ್ಟಿ ಇಟ್ಕೋತಾರೆ. ಸರ್ಕಾರದ ಗೆಸ್ಟ್ ಫ್ಯಾಕಲ್ಟಿ ಅಲ್ಲ, ಈ ಟೀಚರ್ಸ್ ಗೆಸ್ಟ್ ಫ್ಯಾಕಲ್ಟಿನ ಇಟ್ಕೊಬಿಟ್ಟು ಏನು ಮಾಡ್ತಾರೆ, ಪಾಠ ಮಾಡಿಸ್ತಾ ಇದ್ದಾರೆ. ಕೇಳೋರು ಯಾರು? ಕೇಳ್ತಾ ಇಲ್ಲ. ಸಂಬಳ ತಗೋತಾರವ್ರು ಮಾಡ್ತಾ ಇಲ್ಲ. ಮಾಡಿಸ್ಬೇಕಾಗಿರೋದು ಏನಾಗಿದೆ, ಇಲ್ಲಿ ಒತ್ತಡ, ರಾಜಕೀಯ ಮತ್ತೊಂದು. ಹಾಗಾಗಿ ಶಿಕ್ಷಣ ವ್ಯವಸ್ಥೆ ಅಧ್ವಾನ ಆಗಿದೆ. ಸರ್, ಸ್ಕೂಲಲ್ಲೂ ಅಷ್ಟೇ ಸುಮಾರು ಸ್ಕೂಲಲ್ಲಿ ಏನಾಗಿದೆ ಅಂತಂದರೆ, ಸೊ ನೋಡಿ, ನಿಮಗೆ ಇಡೀ ಕರ್ನಾಟಕದಲ್ಲಿರುವಂಥ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಪರ್ಮನೆಂಟ್ ಪ್ರಿನ್ಸಿಪಲ್ಸ್ ಯಾರೂ ಇಲ್ಲ, ಆಯಿತಾ. ನಾವು ಹೇಳ್ದಂಗೆ ಇಡೀ ಹೈಸ್ಕೂಲ್ಗಳಲ್ಲಿ ಯಾವ ಸ್ಕೂಲಲ್ಲೂ ಸಂಪೂರ್ಣವಾಗಿ ಸರ್ಕಾರಿ ಶಾಲೆಯಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಇಲ್ಲದೆ ಪರ್ಮನೆಂಟ್ ಟೀಚರ್ಸ್ ಅನ್ನೋಂಥವ್ರು ಇಲ್ಲ. ಇವೆಲ್ಲ ಸಮಸ್ಯೆ ಇದೆ. ರೆಕ್ರೂಟ್ ಮಾಡ್ಕೊಳ್ಳಿ, ಟೀಚರ್ಸ್ ಒಳ್ಳೆ ಸಂಬಳ ಕೊಡಿ 70-80 ಸಾವಿರ ಸಂಬಳ ಕೊಡಿ, ತಪ್ಪೇನಿಲ್ಲ, ರೈಟ್. ಸೊ ಇವತ್ತಿನ ಮಟ್ಟಕ್ಕೆ ಸಂಬಳ ಕೊಡಿ. ಅವನ ಸಂಬಳ ಕೊಟ್ಟು ಪಾಠ ಮಾಡ್ತಿರಲಿಲ್ಲ ಅಂತ ಚೆಕ್ ಮಾಡಿ, ಎಫಿಷಿಯನ್ಸಿ ಚೆಕ್ ಮಾಡಿ, ಅವ್ರು ಪಾಠ ಮಾಡಲಿಲ್ಲ ಅಂದರೆ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಕ್ರಮ ತಗೊಳ್ಳಿ. ಇದು ನನ್ನ ಸಜೆಷನ್. ಪೌರ ಕಾರ್ಮಿಕರಿಗೆ ಕೊಡಬಾರ್ದು ಅಂತೇನಲ್ಲ, ಪೌರ ಕಾರ್ಮಿಕರಿಗೆ 39,000 ಸಂಬಳ ಕೊಟ್ಟಾಗ ಅಟ್ಲೀಸ್ಟ್ ಶಿಕ್ಷಕರಿಗೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಸಂಬಳ ಕೊಡಬೇಕು, ಹಂಗೆ ಲೆಕ್ಕ ಹಾಕೊಂಡ್ರೆ. ಇದಕ್ಕೋಸ್ಕರ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಸರ್ಕಾರಿ ಶಾಲೆ ಖಂಡಿತ ನೀವು ಹೇಳ್ದಂಗೆ ನೋಡಿ, ಈಗ ಮೊನ್ನೆ ನನ್ನ ಪತ್ರಿಕೆ ಓದ್ತಾ ಇದ್ದೆ, ರೈಟ್. ಈ ಬಾರಿಯೂ ಸುಮಾರು 450ಕ್ಕೂ ಹೆಚ್ಚು ಖಾಸಗಿ ಶಾಲೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತ. ಸೊ ಅದೇ ಬೈ ದ ಸೇಮ್ ಟೈಮ್ ಸುಮಾರು 170 ಏನೋ ಕೇಳೋಣ 170ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚಿದವೆ ಎನ್ನುವಂಥದ್ದು, ಈ ಬಾರಿ ಕ್ಲೋಸ್ ಆಗ್ತಾ ಇದ್ದಾವೆ ಎನ್ನುವಂಥದ್ದು. ಆದರೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ, ಗುಣಮಟ್ಟದ ಎಜುಕೇಷನ್ ಇವತ್ತೇನಾಗಿದೆ ಅಂತಂದರೆ, ನಾವು ಓದಬೇಕಾದಂಥ ಸಂದರ್ಭ ನಮ್ಮ ಪೇರೆಂಟ್ಸ್ಗೆ ನಾವು ಓದಲಿ ಬಿಡಲಿ ಅನ್ನೋಂಥದ್ದು ಅಷ್ಟಾಗಿ ತಲೆ ಕೆಡಿಸ್ಕೊತಿರಲಿಲ್ಲ. ಬಟ್ ಅದು ಇವತ್ತೇನಾಗಿದೆ, ಮಕ್ಕಳ ಬಡವಾದ ಚಿಂತೆ ಇಲ್ಲ, ನನ್ನ ಕಷ್ಟ ಏನಾದರೂ ಚಿಂತೆ ಇಲ್ಲ, ನನಗೆ ಒಳ್ಳೆ ಎಜುಕೇಷನ್ ಸಿಗಲಿಲ್ಲ, ನನ್ನ ಮಗನಿಗಾದರೂ ಒಳ್ಳೆ ಎಜುಕೇಷನ್ ಸಿಗಲಿ ಅನ್ನೋ ಕಾರಣಕ್ಕೆ ಏನು ಮಾಡ್ತಾಯಿದ್ರು, ಇವತ್ತು ಆ ಇಂಗ್ಲೀಷ್ ಇದರ ಮೇಲೆ ವ್ಯಾಮೋಹಕ್ಕೋಸ್ಕರ ಏನು ಮಾಡ್ತಾರೆ, ಮಕ್ಕಳನ್ನ ತೊಗೊಂಡೋಗಿ ಖಾಸಗಿ ಶಾಲೆಗೆ ಸೇರಿಸ್ತಾರೆ. ಯಾಕೆ ಖಾಸಗಿ ಶಾಲೆ ಸರ್, ಅಲ್ಲೇನು ಗುಣಮಟ್ಟ ಇದೆಯಾ ಅಂತಂದರೆ, ಖಾಸಗಿ ಶಾಲೆಯಲ್ಲಿ 40% ಶಾಲೆಗಳಲ್ಲಿ ಅಷ್ಟೇ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇರುವಂಥದ್ದು. ಉಳಿದಂಥ 60% ಖಾಸಗಿ ಶಾಲೆಗಳಲ್ಲಿ ಅಂಥ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಬಟ್ ಪೇರೆಂಟ್ಸ್ ಮೈಂಡ್ಸೆಟ್ ಹೆಂಗಿದೆ ಅಂತಂದರೆ, ಅಲ್ಲಿ ಹೇಳೋನಿಲ್ಲ ಕೇಳೋರಿಲ್ಲ ಸರ್ಕಾರಿ ಶಾಲೆಯಲ್ಲಿ. ಅಂಥ ಪರಿಸ್ಥಿತಿಗೆ ಹೋಲಿಕೆ ಮಾಡ್ಕೊಂಡಾಗ ಅಟ್ಲೀಸ್ಟ್ ಕೊನೆ ಪಕ್ಷ ಆ ಕಳಪೆ ಗುಣಮಟ್ಟದಾದ ಚಿಂತೆ ಎಲ್ಲ ಖಾಸಗಿ ಶಾಲೆ ಒಂಚೂರು ಕೇರ್ ಮಾಡ್ತಾರಲ್ಲ, ಇಲ್ಲಿ ಹಾಕೋಣ ಅನ್ನುವಂಥ ಮನಸ್ಥಿತಿ ಬಂದಿದೆ. ಹಾಗಾಗಿ ಆಗ್ತಾಯಿದೆ. ನಾನು ನಿಮಗೆ ಖಾಸಗಿ ಶಾಲೆಗಳದ್ದು ಒಂದಷ್ಟು ಹೇಳ್ತಾ ಹೋಗ್ತೀನಿ. ನೋಡಿ ಏನಾಗಿದೆ ಇವತ್ತು ಅಂತಲೇ, ನಮ್ಮ ಗ್ರಾಮೀಣ ಭಾಗದಲ್ಲಿ ಏನು ಇವತ್ತೇನು ಖಾಸಗಿ ಶಾಲೆಗಳಿದ್ದಾವೆ, ಅಲ್ಲಿ ಅಂಥ ಗುಣಮಟ್ಟದ ಶಿಕ್ಷಕರಿಲ್ಲ. ಸುಮಾರು 6-7 ಸಾವಿರ ರೂಪಾಯಿ ಅಷ್ಟೇ ಸಂಬಳ. ನಿಮಗೆ ಗ್ರಾಮೀಣ ಭಾಗಗಳಲ್ಲಿ, ನಾವೇನು ಹೋಬಳಿ ಮಟ್ಟದಲ್ಲಿ ಮತ್ತು ಸುಮಾರು ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಏನು ಖಾಸಗಿ ಶಾಲೆಗಳು ಇವತ್ತು ಇಂಗ್ಲೀಷ್ ಮೀಡಿಯಮ್ಗಳ ಶಾಲೆಗಳಿದಾವಲ್ವ, ಅಲ್ಲೆಲ್ಲ 7,000, 8,000, 9,000, 10,000 ಅಷ್ಟೇ ಕೊಡುವಂಥದ್ದು. ಯಾಕೆ ಅಷ್ಟು ಕೊಡ್ತಾರೆ ಅಂತಂದರೆ, ಇವರ ಯೋಗ್ಯತೆಯೂ ಕೂಡ ಅಷ್ಟೇ ಇದೆ. ಈಗ ನಾನು ನಮ್ಮ ಶಾಲೆಗೆ ಮೊನ್ನೆ ಒಂದು ಇಂಟರ್ವ್ಯೂ ಮಾಡ್ತಾ ಹೋದ್ವಿ. ಸುಮಾರು ನನಗೆ ಕನ್ನಡ ಒಬ್ಬ ಟೀಚರ್ಸ್ ಬೇಕಿತ್ತು, ಆಯಿತಾ. 40 ಜನ ಶಿಕ್ಷಕರ ಕನ್ನಡ ಟೀಚರ್ಸ್ ನಾನು ಇಂಟರ್ವ್ಯೂ ಮಾಡಿದೆ. ಒಬ್ರಿಗಾದ್ರೂ ಕರೆಕ್ಟಾಗಿ ಸಂಪೂರ್ಣವಾಗಿ ಗ್ರಾಮರ್ಗಳಲ್ಲಿ, ನನ್ನ ಮನೆ ಯಾರೋ ಒಬ್ರು ಕೇಳಿದ್ರು, ಕೇಸೆಟ್ ಆಗಿದೆ ಮೇಡಮ್, ತದ್ದಿತ್ತ ಅಂತ ಹೇಳಿ ಗೊತ್ತಿಲ್ಲ, ಅವ್ಯಯಗಳು ಗೊತ್ತಿಲ್ಲ. ನಾನು ಒಬ್ಬ MSc ಮಾಡೋದು ನನಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ ಅಂದರೆ ಏನೋ ನಾಲೆಡ್ಜ್ ಇಲ್ಲ. ಈ ನಾಲೆಡ್ಜ್ ಇಲ್ದಿರೋರು ಏನಾಗ್ತಾರೆ, ಕೊಟ್ಟಷ್ಟು ಕೊಡಲಿ ಅನ್ನೋ ಅಂತ ಕಾರಣಕ್ಕೋಸ್ಕರ ಹೋಗ್ತಾರೆ. ಈ 6,000, 7,000 ಇಟ್ಕೊಳ್ಳೋದ್ರಿಂದ ಏನಾಗ್ತಾ ಇದೆ ಅಂತಂದರೆ, ಸೊ ಅಲ್ಲಿ ಅವ್ರಿಗೆ ಕ್ವಾಲಿಟಿ ಕಡಿಮೆ ಆಗಿದೆ. ಸೇಮ್ ಈ 6,000, 7,000 ಏನಿದ್ದಾರೆ, ಇವರೇ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಅತಿಥಿ ಶಿಕ್ಷಕರು,
ಅಲ್ಲೇನು ಅತಿಥಿ ಶಿಕ್ಷಕ ತಗೊಳ್ಳೋದಕ್ಕೆ ಒಂದು ಮಾನದಂಡ ಇಲ್ಲ. ರೈಟ್ ಸರ್. ಹಾಗಾದರೆ ಬುದ್ಧಿವಂತರು ಏನಿದ್ದಾರೆ ಅಂತನಲ್ವಾ, ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಸೆಲೆಕ್ಟ್ ಆಗಿರುವಂಥವ್ರು ಏನಿದ್ದಾರೆ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರಿಗೆ, ಅವ್ರಿಗೆ ಪಾಠ ಮಾಡೋದು ಬಿಟ್ಟು ಉಳಿದೆಲ್ಲವೂ ಬರ್ಡನ್. ಆಮೇಲೆ ಏನಾಗುತ್ತೆ, ಎರಡನೇ ವಿಚಾರ ಏನಾಗಿದೆ, ನಾವು ನೀವು ಓದಬೇಕಾದಾಗ ಶಿವಕುಮಾರ್ ನಮ್ಗೆ ಗೊತ್ತಿದೆ ಅನಿಸುತ್ತೆ, ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಂಥವ್ರು, ನಮ್ಮ ಮಾಸ್ಟರ್ಗಳು ಇಡೀ ಗ್ರೌಂಡಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆಯೋರು. ಆಯಿತಾ, ಒಂದು ವೇಳೆ ಮನೆಗೆ ಹೊಡೆದ್ರೆ ಟೀಚರ್ ನಮ್ಗೆ ಹೊಡೆದ್ರೆ ನಾವು ಮನೆಗೆ ಹೋಗಿ ಹೇಳ್ತಿರಲಿಲ್ಲ. ಯಾಕೆ ಅಂತಂದರೆ ಮನೆಗೆ ಹೋಗಿ ಹೇಳಿದ್ರೆ ನೆಕ್ಸ್ಟ್ ಡೇ ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ಬಂದು ಟೀಚರ್ಗೆ ಹೇಳೋರು, ಮೇಷ್ಟ್ರೆ ಇವ್ನು ನನ್ನ ಮಗ ಅಲ್ಲ ನಿನ್ನ ಮಗ, ಇನ್ನೊಂದು ಜಾಟ್ ಸೋದಿರಿ ಅಂತ ಹೇಳ್ತಿದ್ರು. ಅಂದರೆ ನಮ್ಮ ಪೇರೆಂಟ್ಸ್ದು ಭಯ ಇತ್ತು, ಟೀಚರ್ಸ್ದು ಭಯ ಇತ್ತು. ಇವತ್ತು ಶಾಲೆಯಲ್ಲಿ ಹೊಡೆಯೋಂಗಿಲ್ಲ, ಮಕ್ಕಳನ್ನ ಬೈಯೋಂಗಿಲ್ಲ, ಸೊ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡೋಂಗಿಲ್ಲ. ಹಾಗಾಗಿ ಮಕ್ಕಳು ಏನಲ್ಲ ನಮಗೆ ಕಂಟ್ರೋಲಿಗೆ ಸಿಗಲ್ಲ, ಓದೋದಿಲ್ಲ. ಸೊ ಹಾಗಾಗಿ ಗುಣಮಟ್ಟದಿಲ್ಲ. ಅವ್ರೇನಾಗಿದೆ, ಈಗ ಹೊಡೆಯೋಂಗಿಲ್ಲ ಬಡಿಯೋಂಗಿಲ್ಲ, ನಾವು ಮಕ್ಳಿಗೆ ಏನೇ ಮಾಡಿ ನಮ್ಮ ಮೇಲೆ ಬೈತಾರೆ, ಯಾಕೆ ಬೇಕಪ್ಪ, ನಾನು ಬಂದೆ ನನ್ನ ಕೆಲಸ ಆದರೆ ಪಾಠ ಮಾಡಿದ್ರೆ ಮಾಡಿದೆ, ಇಲ್ಲಾಂದ್ರೆ ಏನು ಮಾಡೋಣ ಸೈನ್ ಮಾಡ್ಬಿಟ್ಟು ನಾನು ಹೊರಟ್ಬಿಡೋಣ ಅನ್ನೋಂಥ ಮನಸ್ಥಿತಿಗೆ ಶಿಕ್ಷಕರು ಬಂದರೆ. ಸೊ ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿ ನಮ್ಮಲ್ಲಿ ಒಂದಷ್ಟು ನಿಯಮಗಳಲ್ಲಿ ಬದಲಾಗಬೇಕು. ಸೊ ಬದಲಾಗಿ ಸೊ ಆಮೇಲೆ ಈಗ RTEಯಿಂದ ಏನಾಗಿದೆ ಅಂತಂದರೆ 8ನೇ ಕ್ಲಾಸ್ವರೆಗೂ ಮಕ್ಕಳನ್ನ ಎಲ್ಲೂ ಫೇಲ್ ಮಾಡೋಂಗಿಲ್ಲ. ಸೊ ನಾವು ಹೇಳೋದಂಗೆ 8ರವರೆಗೂ ಅವ್ನಿಗೆ ABCD ಬರದೆ ಹೋದ್ರು ಆಯಿತಾ, ವರ್ಣಮಾಲೆ ಬರಲ್ಲ. ಇವತ್ತು 8ನೇ ಕ್ಲಾಸ್ ಮಕ್ಕಳಿಗೆ ಕನ್ನಡ ಬರಲ್ಲ, ಅವ್ನು 8 ತೊಗೊಬಂದು 8ರಿಂದ 9ಕ್ಕೆ ಪಾಸ್ ಮಾಡ್ತಾರೆ. 9ರಲ್ಲಿ ಇನ್ನೇನು ಮಾಡೋಕ್ಕಲ್ಲ, 8ರಿಂದ 8ನೇ ಕ್ಲಾಸ್ವರೆಗೂ ಓದ್ಕೊ ಬಂದ್ರಿಂದ 9ನಲ್ಲಿ ಫೇಲ್ ಮಾಡೋಣಾಗುತ್ತೆ, ಆ ಸ್ಕೂಲಿಗೆ ಮರ್ಯಾದೆ ಹೋಗುತ್ತೆ. ಅದಕ್ಕೇನು ಮಾಡ್ತಾರೆ, 9ನೇ ಕ್ಲಾಸು ಪಾಸ್ ಮಾಡಿಬಿಡ್ತಾರೆ. ಸೊ 1ರಿಂದ 9ನೇ ಕ್ಲಾಸ್ವರೆಗೂ ಎಲ್ಲೂ ಫೇಲ್ ಮಾಡೋದು ತೊಗೊಂಬಂದಿದ್ದರಿಂದ 10ನೇ ಕ್ಲಾಸಲ್ಲಿ ಏನಾಗುತ್ತೆ, ರಿಸಲ್ಟ್ ಕಡಿಮೆ ಆಗುತ್ತೆ. ಈ ವರ್ಷ ರಿಸಲ್ಟ್ ಕಡಿಮೆ ಆಗೋದಕ್ಕೆ ಏನಾಗಿದೆ ಕಾರಣ ಅಂತಂದರೆ, ಲಾಸ್ಟ್ ಇಯರ್ ಈ ವರ್ಷ SLC ಪರೀಕ್ಷೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಸೊ ಈ ವರ್ಷ ಅಂತೂ ಭಾಳ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟಾಗಿ ಮಾಡಿ ಪ್ರತಿ ಎಕ್ಸಾಮಿನೇಷನ್ ಕೇಂದ್ರದಲ್ಲೂ ಒಂದು ವೆಬ್ ಕಾಸ್ಟಿಂಗನ್ನು ಇಟ್ಕೊಂಡು ಕ್ಯಾಮ್ರಾ ಇಟ್ಟು ರೆಕಾರ್ಡಿಂಗ್ ಮಾಡ್ಕೊಂಡು ಅದನ್ನು ನಿರಂತರವಾಗಿ ಏನು ಮಾಡ್ತಾರೆ, ಅದನ್ನು ಕಂಟ್ರೋಲ್ ನಿರ್ವಹಣೆ ಮಾಡ್ತಾ. ಸೊ ವಿಡಿಯೋ ವೆಬ್ಕಾಸ್ಟಿಂಗ್ ಇದ್ದಿದ್ದರಿಂದ ಏನಾಯಿತು, ಹೆಚ್ಚು ಕಾಪಿ ಹೊಡ್ಸಿರಲಿಲ್ಲ. ಯಾಕಂದರೆ ಸಾಕಷ್ಟು ಖಾಸಗಿ ಶಾಲೆಯವರು ಏನು ಮಾಡ್ತಾರೆ ಅಂತಂದರೆ 9ನೇ ಕ್ಲಾಸ್ವರೆಗೂ ಪಾಸಾಗಿ ಬಂದವನಿಗೆ 100% ರಿಸಲ್ಟ್ ಬೇಕನ್ನೋ ಕಾರಣಕ್ಕೆ ಅಲ್ಲಿ ಎಕ್ಸಾಮಿನೇಷನ್ ಸೆಂಟ್ರಲ್ಲಿರುವಂಥ ಗೌರ್ಮೆಂಟ್ ಸ್ಕೂಲ್ ಅಥವಾ ಏನೋ ಕಸ್ಟೋಡಿಯನ್ ಅವ್ರನ್ನ ಡೀಲ್ ಮಾಡ್ಕೊಂಡು ಸೊ ಕಾಪಿ ಹೊಡಿಸ್ಬಿಟ್ಟು ಏನೋ ಮಾಡಿ 100% ರಿಸಲ್ಟ್ ತೊಗೋತಿದ್ರು. ಯಾವಾಗ ಎಕ್ಸಾಮಿನೇಷನ್ ಹಾಲ್ಗೆ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ರು, ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾದಮೇಲೆ ಏನಾಯ್ತಪ್ಪ ಅಂತಂದರೆ ಸೊ ಕಾಪಿ ಹೊಡಿಯೋಂಥದ್ದು ಕಡಿಮೆ ಆಯಿತು. ಬಟ್ ಏನು ಈ ವರ್ಷ ರಿಸಲ್ಟ್ ಬಂದ, ಇದು ನಿಜವಾದ ರಿಸಲ್ಟ್, ಆ್ಯಕ್ಚುಯಲ್ ರಿಸಲ್ಟ್. ಇದು ನಮ್ಮ ಎಜುಕೇಷನ್ ಸಿಸ್ಟಮ್ ಇಷ್ಟಲ್ಲೇ ಇರುವಂಥದ್ದು. ಸೊ ಈಗ ಸರ್ಕಾರ ಚಿಂತನೆ ಮಾಡಬೇಕಾದ್ರೆ ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋಂಥದ್ದು ನೋಡಬೇಕಾಗತ್ತೆ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.